ನಮಸ್ತೆ, ನಾನು ಬಸವರಾಜು. ಕಾಂಗ್ರೆಸ್ನಲ್ಲಿ ಸಿ ಎಂ ಕುರ್ಚಿ ಕದನ ನಡೀತಾ ಇದ್ದರೆ ಹೊರಗಡೆ ಕೂಡ 2028ಕ್ಕೆ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಅನ್ನುವಂತಹ ಚರ್ಚೆ ಆರಂಭವಾಗಿರುವಂಥದ್ದು. ಹೇಗೆ ಸಾಧ್ಯ? 18-19 ಸ್ಥಾನಗಳನ್ನಷ್ಟೇ ಇವತ್ತು JDS ಗೆದ್ದಿರುವಂಥದ್ದು. ಮುಂದಿನ ಚುನಾವಣೆಯಲ್ಲಿ ದೊಡ್ಡ ಮ್ಯಾಜಿಕ್ ಆಗಬೇಕು ಅಂದರೆ ಕುಮಾರಸ್ವಾಮಿಯವರ ಪಕ್ಷ 40 ಸ್ಥಾನಗಳನ್ನು, ಅದಕ್ಕೂ ಮೀರಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು. 2013ರಿಂದ ಇಲ್ಲಿಯ ತನಕ ನೋಡಿದ್ರೆ, ಅಥವಾ ಆ ಪಕ್ಷ ಉದಯ ಆದಾಗಿಂದ ಇಲ್ಲಿಯ ತನಕ ನೋಡಿದ್ರೆ, ಒಬ್ಬ ಸಿದ್ದರಾಮಯ್ಯ ರಾಜ್ಯಾಧ್ಯಕ್ಷ ಆಗಿದ್ದಾಗ ಮಾತ್ರವೇ 58 ಸ್ಥಾನಗಳನ್ನು ಗೆದ್ದಿತ್ತು. ಅದನ್ನು ಬಿಟ್ಟರೆ 50ರ ಗಡಿಯನ್ನು ದಾಟಿದ ಚರಿತ್ರೆಯೇ ಇಲ್ಲ. ಆದರೆ ಈ ಸಲ ಆಗತ್ತೆ ಅಂತ ಜಾತ್ಯತೀತ ಜನತಾದಳದ ಕಾರ್ಯಕರ್ತರು, ಕುಮಾರಸ್ವಾಮಿಯವರ ಅಭಿಮಾನಿಗಳು ಮಾತಾಡ್ತಿರುವಂಥದ್ದು. ಸದ್ಯದ NDA ಮೈತ್ರಿಕೂಟದೊಳಗಿನ ಒಡಕುಗಳನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ರೆ 2028ರ ವಿಧಾನಸಭಾ ಚುನಾವಣೆಯ ಹೊತ್ತಿಗೆ GBA ಎಲೆಕ್ಷನ್ ಆದ ತಕ್ಷಣವೇ ಗೊತ್ತಾಗುತ್ತೆ, BJP ನಿಧಾನವಾಗಿ JDSನಿಂದ ಹೊರಬರುವ ಸಾಧ್ಯತೆಗಳಿರುತ್ತೆ. ಅಥವಾ JDS ನಾವು ಇಂಡಿಪೆಂಡೆಂಟ್ ಆಗಿ ನಿಂತು ಅತಿ ಹೆಚ್ಚು ಸ್ಥಾನ ಗೆದ್ದರೆ ಮತ್ತೆ ಮುಖ್ಯಮಂತ್ರಿಯ ಗಾದಿಗೋಸ್ಕರ ಬಹುದೊಡ್ಡ ಕಸರತ್ತು, ವ್ಯವಹಾರ, ಬಿಸ್ನೆಸ್ ಕೂಡಾವಳಿ ಮಾಡ್ಕೋಬಹುದು ಅನ್ನೋ ಲೆಕ್ಕಾಚಾರದಲ್ಲಿ JDS ನಾಯಕರು ಯೋಚನೆ ಮಾಡ್ತಾರೆ. ಇಷ್ಟು ದಿನ ನೀವು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ರೆ ದೇವೇಗೌಡರು ಪದೇ ಪದೇ ಹೇಳ್ತಿದ್ರು, ದೇವರ ಆಟ, ದೇವ್ರ ಮನಸ್ಸು ಮಾಡಿದ್ರೆ ನಿಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಆದರೆ ಈಗ ಅವರ ಮಾತಿನ ಶೈಲಿ ಬದಲಾಗಿದೆ. ಅದರ ಅರ್ಥ ಮಹಾಮುತ್ಸದಿ, ನಾಡಿನ ಅತ್ಯಂತ ಶ್ರೇಷ್ಠ ಮಾಸ್ ಲೀಡರ್ ದೇವೇಗೌಡರು, ಮೋದಿ ಅಮಿತ್ ಶಾ ಅವರು ಮನಸ್ಸು ಮಾಡಿದ್ರೆ ಅವ್ರ ಕೈಲಿದೆ ಕುಮಾರಣ್ಣ ಮುಖ್ಯಮಂತ್ರಿ ಆಗುವಂಥದ್ದು ಅಂತ ಹೇಳ್ತಿದ್ದಾರೆ. ಅಂದರೆ JDS ಎಷ್ಟರ ಮಟ್ಟಿಗೆ BJPಯನ್ನು ಅವಲಂಬಿತವಾಗಿದೆ, ಅಥವಾ ಮೋದಿ ಅಮಿತ್ ಶಾ ಬಿಟ್ಟರೆ, ಕೈ ಬಿಟ್ಬಿಟ್ರೆ JDS ಕತೆ ಮುಗೀತು ಅನ್ನುವ ಲೆಕ್ಕಾಚಾರದಲ್ಲಿ ಆ ಪಕ್ಷದ ನಾಯಕರು ಮಾತಾಡ್ತಿದ್ದಾರೆ. ಇನ್ನೂ ಒಂದು ಮಾತನ್ನು ಹೇಳಬೇಕೀಗ. ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ, ಒಂದು ವೇಳೆ ನಾನೇ ಮುಖ್ಯಮಂತ್ರಿ ಆಗಿದ್ದರೆ ಪ್ರತಿ ಮನೆಯ ಯಜಮಾನಿಗೆ ಗೃಹಲಕ್ಷ್ಮಿಗೆ 2,000 ಅಲ್ಲ 5,000 ಕೊಡ್ತಿದ್ದೆ ಅಂತ ಹೇಳಿದ್ದಾರೆ. ಆದರೆ ಇದೇ ಗೃಹಲಕ್ಷ್ಮಿ ಯೋಜನೆಯನ್ನು ತುಂಬ ಕೆಳದರ್ಜೆಯಲ್ಲಿ ಟೀಕಿಸಿ ಬೈದಿದ್ದು ಇದೇ ಕುಮಾರಸ್ವಾಮಿಯವರು. ಆದರೆ ಈಗ ಅದೇ ಕುಮಾರಸ್ವಾಮಿಯವರು ಯಾಕೆ ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಿದ್ದಾರೆ? ಕಾಂಗ್ರೆಸ್ ಈ ಕ್ಷಣಕ್ಕೂ ಕೂಡ ಏನು ಬಹುದೊಡ್ಡ ಸೋಲನುಭವಿಸುತ್ತೆ ಅನ್ನೋ ಸ್ಥಿತಿಯಲ್ಲೇನಿಲ್ಲ. ಆದರೆ 135-137 ಸ್ಥಾನಗಳನ್ನು ಗೆಲ್ಲೋ ಸ್ಥಿತಿ ಕಾಂಗ್ರೆಸ್ಗೂ ಇಲ್ಲ, ನೋ ಡೌಟ್. ಆದರೆ ಈ ಪಂಚ ಗ್ಯಾರಂಟಿಗಳೇನಿದ್ದಾವೆ ಅಥವಾ ಈ ಭಾಗ್ಯಗಳೇನಿದ್ದಾವೆ, ಇದು ಕಾಂಗ್ರೆಸ್ಗೆ, ಅದರಲ್ಲೂ ಅಹಿಂದ ವರ್ಗ ಗಟ್ಟಿಯಾಗಿ ನಿಂತಿರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸರಳ ಬಹುಮತದ ಸನಿಹದಲ್ಲಿ ಬಂದು ನಿಲ್ಲಬಹುದು. ಆದರೆ ಮ್ಯಾಜಿಕ್ ನಂಬರ್ ಸಿಗೋದು ತುಸು ಕಷ್ಟ. ಈ ಕ್ಷಣಕ್ಕೆ ಚುನಾವಣೆ ನಡೆದ್ರು ಮೇ ಬಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿರುವಂತಹ ಬಹುಪಾಲು ಅಥವಾ ಅರ್ಧದಷ್ಟು ಸಹೋದ್ಯೋಗಿಗಳು ಸೋಲಬಹುದು. ಹೊಸಬರಿಗೆ ಅವಕಾಶ ಕೊಟ್ಟರೆ ಸುಮಾರು 50 ಜನರಿಗೆ ಕಾಂಗ್ರೆಸ್ 2028ಕ್ಕೂ ಕೂಡ ಸರಳ ಬಹುಮತ ಪಡೆಯುತ್ತೆ. ಇದು ಒಂದು. ಎರಡನೇ ವಿಚಾರ, ಕುಮಾರಸ್ವಾಮಿಯವರಿರಬಹುದು, ಅವರ ಅಭಿಮಾನಿಗಳಿರಬಹುದು, ನಮ್ಮ ಪಕ್ಷ ಪ್ರಾದೇಶಿಕ ಪಕ್ಷ 40 ಗೆಲ್ಲುತ್ತೆ, 96 ಗೆಲ್ಲುತ್ತೆ, 221 ಗೆಲ್ಲುತ್ತೆ ಅಂತ ಹೇಳ್ಕೋಬಹುದು. ಆದರೆ ಆ ಪಕ್ಷದ ಸ್ಥಿತಿ ಹೇಗಿದೆ ಅಂದರೆ ಅದು 15ರಿಂದ 20ರ ಗಡಿಯ ಮಧ್ಯದಲ್ಲಿ ಬಂದು ನಿಲ್ಲಬಹುದೇ ವಿನಃ ಮತ್ತೆ 40 ಸ್ಥಾನ 2013ರಲ್ಲಿ ಅದು ಸಾಧ್ಯ ಇಲ್ಲ. ಯಾಕಂದರೆ ಅಹಿಂದ ವರ್ಗದ ರಾಜಕೀಯ ಪ್ರಜ್ಞೆ ಮತ್ತು ಜಾಗೃತಿ ದೊಡ್ಡದಾಗಿದೆ. ಈ ಹಿಂದೆ ಬಿಡ್ರಿ, ಇಲ್ಲ ಲಿಂಗಾಯತರು, ಇಲ್ಲ ಒಕ್ಕಲಿಗರು, ಇಲ್ಲ ಬ್ರಾಹ್ಮಣರಿಷ್ಟೇ ಮುಖ್ಯಮಂತ್ರಿಗಳು, ದಲಿತರೂ ಕೂಡ ಈ ನಾಡಿನಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಆ ಮತವರ್ಗ ಜಾಗೃತಗೊಂಡಿದೆ. ಹಿಂದುಳಿದವರು ಈ ಹಿಂದಿಗಿಂತ ಹೆಚ್ಚು ಸ್ಪಷ್ಟವಾಗಿ ತಮ್ಮ ಸಾಮಾಜಿಕ ನ್ಯಾಯದ ರಾಜಕೀಯ ಪ್ರಜ್ಞೆಯ ಕಣ್ಣನ್ನು ತೆಗೆದು ನೋಡ್ತಿದ್ದಾರೆ. ಈ ಎಲ್ಲವೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಬೈಬೇಡ್ರಿ ಅಂತ BJP ತುಂಬ ಸ್ಪಷ್ಟವಾಗಿ ಅವರ ನಾಯಕರಿಗೆ ಹೇಳ್ತಿದ್ರೆ, ಕುಮಾರಸ್ವಾಮಿ ಅವರು ಅದಕ್ಕೆ ತದ್ವಿರುದ್ಧವಾಗಿ ಸಿದ್ದರಾಮಯ್ಯ ಅವರಿಗೆ ಬಾಯಿಗೆ ಬಂದಂಗೆ ಬೈತಿದ್ದಾರೆ. ನಿಮಗಿನ್ನೂ ಸೂಕ್ಷ್ಮ ಅಂದರೆ ಇದೇ BJP ಆಪರೇಷನ್ ಮಾಡಿ ಆದಮೇಲೆ ಯಾರೆಲ್ಲ ಸಿದ್ದರಾಮಯ್ಯ ಅವರನ್ನು ಬೈದರು ಉಪಚುನಾವಣೆಗಳ ಸಂದರ್ಭದಲ್ಲಿ, ಅವರೆಲ್ಲರೂ ಕೂಡ ಹೀನಾಯವಾಗಿ ಸೋತರು. ಈಗಲೂ ಕೂಡ ಕಾಂಗ್ರೆಸ್ ಒಳಗೆ ಯಾರಿದ್ದಾರೆ,
ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ಲಕ್ಕಿ ಎಮ್ ಎಲ್ ಎಗಳು, ಅದೃಷ್ಟದ ಎಮ್ ಎಲ್ ಎಗಳು, ಲಾಟ್ರಿ ಎಮ್ ಎಲ್ ಎಗಳು 2028ಕ್ಕೆ ಅವರನ್ನು ಗೆಲ್ಲಿಸಬಾರ್ದು ಅಂತ ಅಹಿಂದ ವರ್ಗ ಆಯಾಯ ಕ್ಷೇತ್ರಗಳಲ್ಲಿ ಶಿವಗಂಗಾ ಬಸವರಾಜು, ನಯನ ಮೋಟಮ್ಮ, ಶರತ್ ಬಚ್ಚೆಗಳು ಇಂತಹ ಕ್ಷೇತ್ರಗಳಲ್ಲಿ ಆ ಅಹಿಂದ ಮತವರ್ಗ, ಜಿನ್ಜಿ ವರ್ಗ ಜಾಗೃತಗೊಂಡಿದೆ. ಅಭಿಯಾನಗಳು ನಡೀತಿದ್ದಾವೆ. ಅದರ ಅರ್ಥ ಅಹಿಂದ ವರ್ಗ ಈ ಹಿಂದಿಗಿಂತ ಸುಸ್ಪಷ್ಟವಾದ ರಾಜಕೀಯ ಪ್ರಜ್ಞೆಯಲ್ಲಿದೆ. ನಾವು ಹೇಳಿದ್ದೇ ಹಾಗಾದ್ರೆ ನಾವೇ ನಮ್ಮ ಅಣ್ಣನೇ ಮುಖ್ಯಮಂತ್ರಿ, ಸಾಧ್ಯ ಇಲ್ಲ. ಆ ಒಂದು ಅತಿಯಾದ ಆತ್ಮವಿಶ್ವಾಸದಲ್ಲಿ ಇರುವ ಸ್ಥಿತಿ ಕೂಡ JDSಗೂ ಇಲ್ಲ. BJP ಯಾವತ್ತು ಬೇಕಾದರೂ ಸರಳ ಬಹುಮತ ಅವ್ರಿಗೆ ಬಂದುಬಿಟ್ರೆ ಅವರನ್ನು ಹೊರಗಿಟ್ಟೆ ಸರ್ಕಾರ ಮಾಡಿಬಿಡ್ತಾರೆ. ಇನ್ನೂ ಮುಖ್ಯ ಅಂದರೆ JDS ಮೈತ್ರಿ ಇಲ್ಲದಿದ್ದರೆ ಈಗ 19 ಸ್ಥಾನ ಇರಬಹುದು, ಅದಕ್ಕಿಂತ ಅರ್ಧದಷ್ಟು ಕೆಳಗೆ ಹೋಗುತ್ತೆ ವಿನಃ ಮೇಲೆ ಬರುವಂತಹ ಒಂದು ಶಕ್ತಿ ದಳಕ್ಕಿಲ್ಲ, ದಳಪತಿಗಳಿಗಿದೆ. ಆದರೆ ಈ ಹಿಂದಿನಂತೆ ಹಿಂದುಳಿದವರು ಇರಬಹುದು, ಅಲ್ಪಸಂಖ್ಯಾತರು ಇರಬಹುದು. ಯಾಕಂದರೆ JDSನ ಮೂಲ ಶಕ್ತಿಯಾಗಿದ್ದದ್ದು ಅಲ್ಪಸಂಖ್ಯಾತರು. ಒಕ್ಕಲಿಗ ಸಮಾಜದ ಮತಗಳು ಬಿಡಿ, ಅದು ಮೀಸಲು ದುಡ್ಡು ಎತ್ತಿಡ್ತೀವಲ್ಲ, ಆ ಥರ ಒಕ್ಕಲಿಗರ ಮನೆಯಲ್ಲಿರುವಂತಹ ಎಲ್ಲ ಓಟುಗಳು JDSಗೆ ಬೀಳ್ತಿದ್ವು. ಆದರೆ ಅಲ್ಪಸಂಖ್ಯಾತ ಮತಗಳು ಒಗ್ಗೂಡ್ದಾಗ್ಲೇ ಅವರ ಸಂಖ್ಯೆ 58ಕ್ಕೆ ಬಂದು ನಿಂತಿದ್ದು. ಈಗಲೂ ಕೂಡ JDS ಬಗ್ಗೆ ಇರುವಂತಹ ಅಪವಾದ ಏನು, ಇವರು 6 ಕೊಟ್ಟರೆ ಅತ್ತೆ ಕೊಡೆ, 3 ಕೊಟ್ಟರೆ ಸೊಸೆ ಕಡೆ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾರೆ. ಯಾಕಂದರೆ ಈ ಕಡೆ BJP ಜೊತೆಲೂ ಹೋಗ್ತಾರೆ, ನಾವು ಜಾತ್ಯತೀತರು ಕೋಮುವಾದಿಗಳಲ್ಲ ಅಂತ ಹೇಳ್ತಾರೆ, ಜೈ ಶ್ರೀರಾಮ್ ಹೇಳ್ತಾರೆ. ಈ ಕಡೆ ಕಾಂಗ್ರೆಸ್ ಜೊತೆಲಿ ಬರ್ತಾರೆ, ಅವರೆಲ್ಲ ಕೋಮುವಾದಿಗಳು BJPಯವರು ಅಂತ ಇಲ್ಲೂ ಕೂಡ ಅಧಿಕಾರದ ರುಚಿಯನ್ನು ಸವಿತಾರೆ. ಇಬ್ಬರಿಗೂ ಗೊತ್ತು, ಇಬ್ಬರಿಗೂ ಹೊಸದೇನಲ್ಲ ಮೈತ್ರಿ. ಆದರೆ ಈ ಕಿಂಗ್ ಮೇಕರ್ ತನ ಎಷ್ಟು ದಿನ ಮುಂದುವರಿಯುತ್ತೆ? ಆ ಚಾಳಿ ನೋಡಿರೋ ಜನ, ಅಥವಾ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಬಂದಂತಹ ಘನಗಂಭೀರ ಆರೋಪ ಏನಿತ್ತು, ಆ ಒಂದು ಆಕ್ರೋಶ ಆ ಭಾಗದ ಜನರಲ್ಲಿ ಇನ್ನೂ ಎದೆಯಲ್ಲಿ ನಂಜಾಗಿ ಕೂತಿದೆ. ಅದು ಹೊರಗೆ ಬರಬೇಕು ಅಂದರೆ ಮುಂದಿನ ಚುನಾವಣೆಯಲ್ಲೂ ಕೂಡ ಹಾಸನದಲ್ಲಿ ಬಹುದೊಡ್ಡ ಗಿಫ್ಟನ್ನು ಜನ ಕೊಡ್ತಾರೆ. ಹಾಸನದಲ್ಲಿ ಪ್ರೀತಮ್ ಗೌಡ್ರಂತಹ ನಾಯಕರು NDA ಮೈತ್ರಿ ಬೇಕೋ ಬೇಡವೋ ಅಂತ ಪ್ರಾದೇಶಿಕವಾಗಿ ಪ್ರೀತಮ್ ಗೌಡರು ನಿಜಕ್ಕೂ ಸಶಕ್ತರು. NDAಯಲ್ಲಿ ಪ್ರೀತಮ್ ಗೌಡ ಇಲ್ಲದೆ ಹಾಸನ ಇಲ್ಲ. ನೀವು ಹಾಗೆ ನೋಡಿದ್ರೆ ಮಂಡ್ಯದಲ್ಲೂ ಅಷ್ಟೇ, ಒಬ್ಬ ನಾರಾಯಣಗೌಡರು, ಸಚ್ಚಿದಾನಂದ ಮತ್ತು ಸುಮಲತಾ ಅವರು, ಆ ಮೂವರ ನಾಯಕತ್ವ ಇಲ್ಲದೆ ಅಲ್ಲೂ ಕೂಡ NDA ಇಲ್ಲ. ಇದೆಲ್ಲದರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಕಿತ್ತಾಡ್ಕೋತಿದ್ರೆ ಓಕೆ. ಆದರೆ ಜನಕ್ಕೆ ತಲುಪಬೇಕಾಗಿರುವಂತಹ ಕಾರ್ಯಕ್ರಮಗಳು, ಅಭಿವೃದ್ಧಿ ಕಾರ್ಯಕ್ರಮಗಳ ಲಕ್ಷ್ಮಿ, ಜ್ಯೋತಿ ಅಥವಾ ಶಕ್ತಿ, ಇವುಗಳು ಸಲೀಸಾಗಿ ಅವರಿಗೆ ತಲುಪಬಿಟ್ರೆ ಚುನಾವಣೆಯ ಸಂದರ್ಭದಲ್ಲಿ 4 ತಿಂಗಳದೋ 5 ತಿಂಗಳದೋ 20,000 ಅವರ ಅಕೌಂಟಿಗೆ ಬಿದ್ದರೆ ಆಗಲೂ ಕೂಡ ಬಿಹಾರದ ಮಾದರಿಯಲ್ಲಿ ಗೇಮ್ ಚೇಂಜೇ ಆಗುತ್ತೆ. 4-5 ಟರ್ಮಲ್ಲಿ ಮುಖ್ಯಮಂತ್ರಿ ಆದವರಿಗೆ ಆಡಳಿತ ವಿರೋಧಿ ಅಲೆ ಇರೋದಿಲ್ಲ. ಜೊತೆಯಲ್ಲಿ ಪ್ರತಿ ಹೆಣ್ಣು ಮಗಳಿಗೆ ಮನೆ ಯಜಮಾನಿಗೆ 2,000 ಕೊಟ್ಟು ಫ್ರೀ ಬಸ್ ಕೊಟ್ಟು, ಅವೆಲ್ಲ ಜನಾನುರಾಗಿ ಕಾರ್ಯಕ್ರಮಗಳು, ಪುಕ್ಷಟ್ಟೆ ಕಾರ್ಯಕ್ರಮಗಳಲ್ಲ. ಬಡವರಿಗೆ ಕೈಗೆ ಹಣ ಕೊಡುವಂಥದ್ದು ಪುಕ್ಷಟ್ಟೆ ಅಂತ ಯಾರಾದರೂ ಶಾಸಕ ಹೇಳಿದ್ರೆ ಅಹಿಂದ ವರ್ಗ ಮೊದಲು ಅವರನ್ನು ಸೋಲಿಸುತ್ತೆ. ಯಾಕಂದರೆ ಇವರು ಅಹಿಂದ ವಿರೋಧಿಗಳು ಅಂತ. ಇದ್ರ ಜೊತೆಯಲ್ಲಿ ಪ್ರಶಾಂತ್ ಕಿಶೋರ್ ಅವರು ಈಗಾಗಲೇ ಕರ್ನಾಟಕದಲ್ಲಿ ಅವರ ಕೆಲಸ ಶುರು ಮಾಡಿದ್ದಾರೆ ಕಾಂಗ್ರೆಸ್ ಪರವಾಗಿ. ಒಬ್ಬ ಚುನಾವಣಾ ಚಾಣಕ್ಯ, ಒಬ್ಬ ರಾಜಕಾರಣಿಯಾಗಿ ಸೋತಿರಬಹುದು, ಆದರೆ ಚುನಾವಣಾ ಚಾಣಕ್ಯನಾಗಿ ಗುಜರಾತ್ನ ಮುಖ್ಯಮಂತ್ರಿಯನ್ನು ದೇಶದ ಪ್ರಧಾನಿಯನ್ನಾಗಿ ಮಾಡಿದ್ದು ಇದೇ ಪ್ರಶಾಂತ್ ಕಿಶೋರ್ ಅವರು. ಹೌದು, ರಾಜಕಾರಣಿಯಾಗಿ ಸೋತಿರಬಹುದು, ಇನ್ನೂ ಒಂದು ಸಲ ಹೇಳಬಹುದು, ಆದರೆ ಒಬ್ಬ ಸ್ಟ್ರಾಟಜಿಸ್ಟ್ ಆಗಿ ಅವರು ಸೋತಿಲ್ಲ. ಇನ್ನೂ ಮುಖ್ಯ ಅಂದರೆ BJP ನಾಯಕತ್ವದ ಕೊರತೆ ಈಗಲೂ ಇದೆ. ಒಬ್ಬ ಅಪ್ಪಟ ವಿರೋಧ ಪಕ್ಷದ ನಾಯಕರ ರಾಜ್ಯಕ್ಕೆ ಸಿಗಲಿಲ್ಲ ಸಿದ್ದರಾಮಯ್ಯ ಅವರ ಈ ಅವಧಿಯಲ್ಲಿ. ಒಂದು ವೇಳೆ ಕರೆಕ್ಟ್ ಆಗಿದ್ದಿದ್ರೆ ಎಷ್ಟು ಸಂದರ್ಭಗಳಲ್ಲಿ ಸರ್ಕಾರವನ್ನು ಟೈಟಾಗಿ ಇಕ್ಕಟ್ಟಿಗೆ ಸಿಲುಕಿಸಬಹುದಿತ್ತು. ಆ ಕೆಲಸ ಮಾಡಲಿಲ್ಲ. ಸಿದ್ದರಾಮಯ್ಯ ಅವರ ಎದುರುಗಡೆ ಇದ್ರಾಗೆ ಸಿದ್ದರಾಮಣ್ಣ ಅನ್ನೋದು, ಸಿದ್ದರಾಮಯ್ಯ ಅವರು ಇಲ್ದಿದ್ದಾಗ ಸಿದ್ದರಾಮುಲ್ಲಾ ಖಾನ್ ಅನ್ನೋದು ಅಶೋಕ್ ಅವರ ಒಂದು ಮಾಮೂಲಿ ಒಂದು ವರ್ತನೆಯಾಗಿ ಕಾಣ್ತಿದೆ. ಇದು ಅವರೊಬ್ಬರದೇ ಅಲ್ಲ, ವಿಜೇಂದ್ರ ಅವರು ಅಷ್ಟೇ ಎದುರುಗಡೆ ಸಿಕ್ಕಾಗ ಖುಷಿಯಾಗಿ ಮಾತಾಡುವಂಥದ್ದು. ಯಾಕಂದರೆ ಒಂದು ಸೈದ್ಧಾಂತಿಕ ಬದ್ಧತೆಯನ್ನು ಪ್ರದರ್ಶಿಸಬೇಕು, ಆಗಲೇ ಅವರು ಮಾಸ್ ಲೀಡರ್ಗಳಾಗುವಂಥದ್ದು. ಇದ್ರ ಜೊತೆಯಲ್ಲಿ ವಿಜಯೇಂದ್ರ ಅವರ ಜನಪ್ರಿಯತೆಯನ್ನು ಎಷ್ಟು ಬೇಕೋ ಅಷ್ಟು ತಗ್ಗಿಸುವಂತಹ ಪ್ರಯತ್ನಗಳನ್ನು ಕುಮಾರಸ್ವಾಮಿ ಅವರು ಮಾಡ್ತಾ ಬಂದಿದ್ದಾರೆ. ಅವರ ವ್ಯಾಪ್ತಿಯನ್ನು ಮೀರಿ NDA ಕೂಟದಲ್ಲಿ BJPಯನ್ನು ತಮ್ಮ ಕೈವಶಕ್ಕೆ ತೆಗೆದುಕೊಳ್ಳುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಆದರೆ
ರಾಜ್ಯದ ಬಿ ಜೆ ಪಿಯ ಒಕ್ಕಲಿಗ ನಾಯಕರು ಅದನ್ನು ಸಹಿಸಿಕೊಳ್ಳೋಕ್ಕಾಗ್ತಿಲ್ಲ. ನಾಳೆ ಇವರು ಬಂದು ಕೂತ್ಬಿಟ್ರೆ ನಮ್ಮ ಜಿ ಬಿ ಎನಲ್ಲೇ ನಾವು ಗೆದ್ದಿರುವಂತಹ ಕ್ಷೇತ್ರಗಳಲ್ಲೇ 4-4, 5-5 ಕಾರ್ಪೊರೇಟ್ ವಾರ್ಡ್ಗಳನ್ನು ಕೊಡಿ ಅಂತ ಕೇಳಿಬಿಟ್ರೆ ನಾವೆಲ್ಲಿಗೆ ಹೋಗಬೇಕು ಯೋಚನೆ ಮಾಡ್ತಿದ್ದಾರೆ. ಮತ್ತು ದಳದ ಪಾರುಪತ್ಯದ ಲೆಕ್ಕ ತಗೊಳ್ಳಿ. ಹೌದು, 58 ಗೆದ್ದಾಗ ಅವತ್ತು ಅಲ್ಲಿ ಸಿ ಎಂ ಇಬ್ರಾಹಿಂ ಅನ್ನುವಂತಹ ಅಲ್ಪಸಂಖ್ಯಾತರಿದ್ದರು, ದಲಿತ ನಾಯಕರಿದ್ದರು, PGR ಸಿಂಧ್ಯಾ ಇದ್ದರು, ಇದೇ ಸಿದ್ದರಾಮಯ್ಯ ಅವರಿದ್ದರು, PGR ಸಿಂಧ್ಯಾ, MP ಪ್ರಕಾಶ್ ಅಂತಹ ನಾಯಕರಿದ್ದರು, JH ಪಟೇಲ್ರಿದ್ದರು, JDS ಬಂದಾಗ JH ಪಟೇಲ್ರೂ ಇದ್ದರು. ಅಂತಹ ನಾಯಕರಿದ್ದಾಗ ಮಾತ್ರ 58 ಗೆದ್ದಿದ್ದು. ಅವರೆಲ್ಲ ಹೊರಗೆ ಬಂದ ಮೇಲೆ ಅವರು 58 ಗೆಲ್ಲೋದಕ್ಕಾಗಿಲ್ಲ. ಈಗ ನಾವೇನೋ 40-70 ಗೆಲ್ತೀವಿ ಅಂದರೆ ಅದು ಸಾಧ್ಯನೇ ಇಲ್ಲ. ಇನ್ನೂ ಒಂದು ಸಲ ಹೇಳಬಹುದು, 15ರಿಂದ 25ರ ಗಡಿಯ ಮಧ್ಯೆ ಮಾತ್ರ JDS ಬಂದು ನಿಲ್ಲುತ್ತೆ. ಅದು ಮೈತ್ರಿ ಇದ್ದರೆ. ಏಕಾಂಗಿಯಾಗಿ ಹೋದರೆ ಅದರ ನಂಬರ್ ತುಂಬ ಕಮ್ಮಿ ಆಗತ್ತೆ. ಇದೇ ಸಂದರ್ಭದಲ್ಲಿ ವಿಜೇಂದ್ರ ಅವರು ಸೇರಿದಂತೆ ಅವರ ಒಂದು ಆಪ್ತ ಬಳಗ ಏಕಾಂಗಿಯಾಗಿ ಏನು ಗೇಮ್ ಪ್ಲಾನ್ ಮಾಡಬಹುದು ಅದನ್ನು ಮಾಡಿ ಮುಗಿಸಿದೆ. ಹೈಕಮಾಂಡ್ ಹೇಳಿದ್ರೆ ಅವ್ರ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಅವರೇನೇನು ಮಾಡಬೇಕು ಅದನ್ನು ಮಾಡ್ತಾರೆ. ಆದರೆ 28ರ ವಿಧಾನಸಭಾ ಚುನಾವಣೆಯಲ್ಲಿ JDS ಏನು ದೊಡ್ಡ ಕನಸು ಕಾಣ್ತಿದೆ, ಅದಕ್ಕೆ RSS ಮುಂದೆ ನಿಂತು ಹೀಗೆ ಮಾಡಿ ನಮ್ಮ ಪಕ್ಷದ ಬಲವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳುತ್ತೆಯೇ ವಿನಃ JDS ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂತೆ ನೋಡಿಕೊಳ್ಳಿ ಅಂತ ಹೇಳೋದಿಲ್ಲ. ಬಿಹಾರದಲ್ಲೇನಾಯಿತು ನೋಡಿ, JDU ಮತ್ತು BJP ಎರಡೂ ಅಷ್ಟೇ ಸ್ಥಾನಗಳನ್ನು ಗೆಲ್ಲುತ್ತೆ. ಆದರೆ 3 ಟರ್ಮಿಂದ BJPಯ ಸ್ಥಿತಿ ಬಿಹಾರದಲ್ಲಿ ಏನಾಗಿತ್ತು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ರೆ ರಾಜ್ಯದಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ JDS ಗೆಲ್ಲುತ್ತೆ ಅಂತಲ್ಲ. ಆದರೆ ಸರಳ ಬಹುಮತದ ಸನಿಹಕ್ಕೆ ಎರಡು ಪಕ್ಷಗಳು, ನಂಬರ್ 1 ನೋ ಡೌಟ್ ಕಾಂಗ್ರೆಸ್ಸೇ ಬರುತ್ತೆ, ನಂಬರ್ 2 BJP ಬರುತ್ತೆ. ಆದರೆ ಆ ಸಂಖ್ಯೆ ತುಂಬ ವ್ಯತ್ಯಾಸ ಆಗದೇ ಹೋದರೆ ಆಗಲೂ ಕೂಡ ಆಪರೇಷನ್ ಕಮಲ ಮಾಡಿನೇ BJP ಅಧಿಕಾರಕ್ಕೆ ಬರಬೇಕು, ಅಥವಾ DK ಶಿವಕುಮಾರ್ ಅಂತಹ ನಾಯಕರೇನಾದ್ರೂ ಮನಸ್ಸು ಮಾಡಿ ಎರ್ರಾಬಿರಿ ಚೆಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗತ್ತೆ. ಇದರ ಮಧ್ಯೆ BJPಯಲ್ಲಿ ಯಡಿಯೂರಪ್ಪ ಅವರ ನಾಯಕತ್ವದ ನಂತರ ಯಾರು ಅನ್ನೋ ಪ್ರಶ್ನೆ ಈಗಲೂ ಇದೆ. ಆ ನಾಯಕತ್ವದ ಹುಡುಕಾಟದ ಮಧ್ಯೆ ಏನೆಲ್ಲ ಪ್ರಯೋಗಗಳಾಗ್ತಿವೆ, ಆ ಪ್ರಯೋಗಗಳೆಲ್ಲ ಸಕ್ಸಸ್ ಆಗ್ತಿಲ್ಲ, ವಿಫಲವಾಗ್ತಿದ್ದಾವೆ. ಕಾರಣ ವಿಜೇಂದ್ರ ಅವರಿಗೆ ಎಲ್ಲರೂ ಕೂಡ ಬೆಂಬಲಿಸ್ತಿಲ್ಲ. ಅವರ ಬೆನ್ನಿಗೆ ನಿಂತು ನಾವಿದ್ದೀವಿ ಅಂತ ಒಂದು ಧೈರ್ಯದ ಮಾತಾಡ್ತಿಲ್ಲ, ಬದಲಾಗಿ ಕಾಲೆಳೆಯುವ ಪ್ರಯತ್ನ ಮಾಡ್ತಿದ್ದಾರೆ. BJP ಸ್ಥಿತಿ ಇದು. ಕಾಂಗ್ರೆಸ್ನಲ್ಲಿ ಸಾಕಷ್ಟು ನಾಯಕರಿದ್ದಾರೆ. DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅಂತ ಫೈಟ್ ನಡೀತಿರೋ ಸಂದರ್ಭದಲ್ಲಿ ಒಂದು ಅಹಿಂದ ವರ್ಗ ಕಾಂಗ್ರೆಸ್ ಜೊತೆಯಲ್ಲೇ ಇದೆ. ಅದರ ಅರ್ಥ ಕಾಂಗ್ರೆಸ್ಗೆ ಬಹುದೊಡ್ಡ ಅವಕಾಶಗಳಿದೆ. ಯಾಕಂದರೆ ಈಗಲೂ ಆಡ್ಕೊಂಡು ಹೋಗ್ತಾರೆ. ಪುಕ್ಷೆಟ್ಟಿ ಅಕ್ಕಿ ಕೊಟ್ಬಿಟ್ಟ ಸಿದ್ದರಾಮಯ್ಯ, ಯಾರು ತಿಂತಿರೋದು? ಬಡಬಗ್ಗರು ತಿಂತಿದ್ದಾರೆ, ತಪ್ಪೇನು? ಅಂದರೆ ಈ ಮೇಲ್ವರ್ಗದ ಜಮೀನ್ದಾರರ ಮನೆ ಮುಂದೆ ನಿಂತ್ಕೊಂಡು ಪಾಟೀಲ್ರೇ, ಗೌಡ್ರೇ, ಯಜಮಾನ್ರೇ ಒಂದು KG ಅಕ್ಕಿ ಕೊಡಿ ಅಥವಾ ನಮ್ಮ ಭತ್ತ ಕೊಡಿ ಅಂತ ಕೇಳುವ ದೇನೇಸಿ ಸ್ಥಿತಿಯಲ್ಲಿ ಅವರು ಇವತ್ತಿಲ್ಲ. ಹೋಗಯ್ಯ, ಅಲ್ಲಿ ಸೊಸೈಟಿಲಿ ಅಕ್ಕಿ ಕೊಡ್ತಾರೆ ಅನ್ನೋ ಧೈರ್ಯದಲ್ಲಿ ಆ ಸ್ವಾಭಿಮಾನದ ಬದುಕನ್ನು ಅವರು ಬಾಳ್ತಿದ್ದಾರೆ. ಕಾರಣ ಆ ಯೋಜನೆಗಳು. ಆ ಹೆಣ್ಣುಮಕ್ಕಳು ಇವತ್ತು ಗ್ರಾಮೀಣ ಕರ್ನಾಟಕದ ಅರ್ಥವ್ಯವಸ್ಥೆ ತುಂಬ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ತಿದೆ. ಕಾರಣ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಎಷ್ಟರ ಮಟ್ಟಿಗೆ ಅದರ ಸದುಪಯೋಗ ಆಗ್ತಿದೆ. ಯಾರೋ ಕೆಲವರು ಕಿತ್ಕೊಂಡು ಹೋಗಿ ಎಣ್ಣೆ ಹೊಡಿಬೋದು, ಸೆಕೆಂಡ್ರಿ. ಆದರೆ ಹೆಣ್ಣು ಮಕ್ಕಳ ಕೈಗೆ ಹಣ ಕೊಟ್ಟರೆ, ಲಕ್ಷ್ಮಿಯರ ಕೈಗೆ ಹಣ ಕೊಟ್ಟರೆ ಅದು ಹಾಳಾಗಲ್ಲ. ಒಂದು ವೇಳೆ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಯಾರಾದರೂ ವಿರೋಧಿಸಿದ್ರೆ ಸಮಸ್ತ ಸ್ತ್ರೀ ಕುಲ, ರಾಜ್ಯದ ಸ್ತ್ರೀ ಮತದಾರರು ಆ ಪಕ್ಷದ ವಿರುದ್ಧನೇ ಮತ್ತೆ ಹಾಕ್ತಾರೆ. ಆ ಕಾರಣಕ್ಕೋಸ್ಕರನೇ ಕುಮಾರಸ್ವಾಮಿ ಅವರು ನಾನಿದ್ದಿದ್ರೆ 5,000 ಕೊಡ್ತಿದ್ದೆ ಅಂತ. ಇನ್ಮೇಲೆ ಈ ಫೈಟ್ ಆಗುತ್ತೆ ನೋಡಿ. 2,000 ಇರೋದು 4,000ನೋ 5,000ನೋ 10,000ನೋ ಕೊಡ್ತೀವಿ ಎನ್ನುವಂತಹ ಭರವಸೆಯನ್ನು ಎಲ್ಲ ಪಕ್ಷಗಳು ತಮ್ಮ ಪ್ರಣಾಳಿಕೆಗಳಲ್ಲಿ ಹೇಳಿಕೊಳ್ಳಲೇಬೇಕು, ವಿಧಿ ಇಲ್ಲ. ಆದರೆ ಕುಮಾರಸ್ವಾಮಿ ಅವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ದೊಡ್ಡ ಉಮೇದು ಅಥವಾ PR ಸ್ಟಂಟ್, DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನೋ ಮಾತನ್ನು ಹೇಗೆ ಮಾಧ್ಯಮಗಳಲ್ಲಿ ಪ್ರಚುರಪಡಿಸ್ತಿದ್ದಾರೆ ಅದೇ ರೀತಿ ಆಗುತ್ತೆ ವಿನಃ ಅದರಿಂದ JDSಗೆ ಡ್ಯಾಮೇಜ್ ಆಗುತ್ತೆ. ಯಾಕಂದರೆ BJP ಅವರು ಫಿಕ್ಸ್ ಆಗ್ತಾರೆ. ನಾವು ಅತಿ ಹೆಚ್ಚು ಸ್ಥಾನ ಗೆಲ್ಲಿಸಿ ಇವ್ರನ್ನ ಯಾಕೆ ಮುಖ್ಯಮಂತ್ರಿ ಮಾಡಬೇಕು, ಎಷ್ಟು ಸಾಧ್ಯವೋ ಅಷ್ಟು ಕಡೆ ಕುಯ್ದು ಬಿಸಾಕಬೇಕು ಅಂತ ಆ ಕಾರ್ಯಕರ್ತರು ಯೋಚನೆ ಮಾಡ್ತಾರೆ. ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು, ನಾವು BJPಲಿದ್ದರೂ ಕೂಡ ಜಾತ್ಯತೀತರು ಅಂತ. ಅದರ ಅರ್ಥ ಏನು? ಕಟ್ಟರ್ ಹಿಂದೂಗಳು ಯಾವ ರೀತಿ ನೋಡಬಹುದು JDSನ್ನು? ಎಲ್ಲವೂ ಕೂಡ
ಕಣ್ಮುಂದೆ ಕಾಣಿಸುತ್ತಿರುವಂತಹ ಮತ್ತು ಮುಚ್ಚುಮರೆಯಿಂದ ನಡೀತಿರುವಂಥದ್ದೇನಲ್ಲ. ಆದರೆ ರಾಜಕಾರಣದ ಮಟ್ಟಿಗೆ ಈಗ ಪ್ರಶಾಂತ್ ಕಿಶೋರ್ ಒಂದು ರಿಪೋರ್ಟ್ ಕೊಟ್ಟಿರುವಂಥದ್ದು, 15ರಿಂದ 20 ಮೇಲೆ JDS ಬಂದರೆ, ಅದು 40 ಗಡಿ ದಾಟಿದ್ರೆ ರಾಜ್ಯದಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣ ಆಗತ್ತೆ. ಅದರ ಬದಲಿಗೆ 2 ರಾಷ್ಟ್ರೀಯ ಪಕ್ಷಗಳು 100ರ ಗಡಿ ದಾಟುವ ಸಾಧ್ಯತೆ ಇದೆ. ಯಾವುದು ಫಸ್ಟ್ ಪ್ಲೇಸಿಗೆ ಬರುತ್ತೆ ಆ ಪಕ್ಷ ಇತರರು ಹೆಚ್ಚು ಸ್ಥಾನ ಗೆಲ್ಲುವ ಸಾಧ್ಯತೆ ಈ ಸಲ ಇದೆ. ಯಾಕಂದರೆ 2-3 ನೋಡ್ಬಿಟ್ಟಿದ್ದಾರೆ. ಸುಮಾರು 8ರಿಂದ 13 ಸ್ಥಾನಗಳನ್ನು ಇತರರು ಗೆಲ್ಲುವ ಸಾಧ್ಯತೆ ಇರುತ್ತೆ. ಅದು ಹೊಸಬರು, ಅದು ಕೂಡ ತಳ ಸಮುದಾಯದ ನಾಯಕರು. ಅವರು ಮತ್ತೊಮ್ಮೆ ರಾಜ್ಯದಲ್ಲಿ ಯಾವ ಪಕ್ಷವನ್ನು ತರಬಹುದು ಅನ್ನುವಂತಹ ನಿರೀಕ್ಷೆಗಳು, ಊಹೆಗಳೇನಿದ್ದಾವೆ ಅವಕ್ಕೆ ಉತ್ತರ ಕೊಡ್ತವೆ. ಅಷ್ಟೇ ಅಲ್ಲ, ದಲಿತರು ನಮ್ಮವರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾವ ರೀತಿ ಸ್ಟ್ರಾಟಜಿ ಮಾಡಬಹುದು ಮತ ಹಾಕುವ ಸಂದರ್ಭದಲ್ಲಿ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟ ಆಗಬೇಕಿದೆ. ಆಗಲೇ ನೋಡಿ ಕುಮಾರಣ್ಣನೇ ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಆಗೋದೇ ಇಲ್ಲ ಅನ್ನುವಂತಹ ಊಹೆಗಳಿಗೆ ಒಂದು ಸ್ಪಷ್ಟ ಉತ್ತರ ಸಿಗುತ್ತೆ. ಈ ನಿಲುಕದ ಮಾಣಿಕ್ಯಗಳಿಗೆ, ನಕ್ಷತ್ರಗಳಿಗೆ ತುಂಬ ಆಸೆಗಣ್ಣಿನಿಂದ ನೋಡ್ತಿರುವಂಥವರು DK ಶಿವಕುಮಾರ್ ಅವರು. 135 ಸ್ಥಾನ ಗೆದ್ದಾಗಲೇ DK ಶಿವಕುಮಾರ್ ಅವರಿಗೆ ಪೆನ್ನು ಪೇಪರು ಸರಿಯಾದ್ದು ಸಿಗಲಿಲ್ಲ. DCM ಆದರು, ಅದು ದೊಡ್ಡ ಹುದ್ದೆನೇ. ಅಂಥದ್ರಲ್ಲಿ 19 ಅಥವಾ 26 ಸ್ಥಾನಗಳನ್ನು ಗೆದ್ದು ದೊಡ್ಡ ಪೆನ್ನು ಪೇಪರ್ ಬೇಕು ಅಂದರೆ ಇಷ್ಟು ದಿನ CM ಸ್ಥಾನ ಅಥವಾ ಅಧಿಕಾರದಿಂದ ಕಳೆದ 5 ವರ್ಷಗಳಿಂದ ದೂರ ಇರುವಂತಹ BJP ಸುಖ ಸುಮ್ಮನೆ ಕೊಟ್ಟು ಕೈ ಕಟ್ಕೊಂಡು ನಿಲ್ಲೋದಿಲ್ಲ. LJP ಏನಾಯಿತು 2020ರಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾದವು, ರಾಜ್ಯದಲ್ಲೂ ಕೂಡ ಅದೇ ಮುಂದುವರಿಯುತ್ತೆ. ಆದಾಗ್ಯೂ JDS ತನ್ನ ಮೇಲೆ ಇರುವಂತಹ ಆರೋಪಗಳೇನು? ಕುಟುಂಬ ರಾಜಕಾರಣ ಬೇರೆಯವ್ರು ಮಾಡಲ್ವಾ? ಹೌದು, ಬೇರೆಯವ್ರು ಮಾಡ್ತಾರೆ. ಆದರೆ ಮಗ, ಮೊಮ್ಮಗ, ನಾಳೆ ಮೊಮ್ಮಗ ಎಲ್ರಿಗೂ ಕೂಡ ಕೊಡುವ ಸ್ಥಿತಿಯಲ್ಲಿ, ರೀತಿಯಲ್ಲಿ ಬೇರೆ ಪಕ್ಷಗಳಲ್ಲಿಲ್ಲ. ಒಂದು ಅವರ ತಂದೆನೋ ಅವರ ತಾತನೋ ಯಾರೋ ಒಬ್ಬರು ಕಾಲವಾದ ಮೇಲೆ ಆ ಕ್ಷೇತ್ರಗಳ ಆ ಟಿಕೆಟ್ಗಳನ್ನು ಅವರು ಕೊಡ್ತಾ ಬಂದಿದ್ದಾರೆ. ಆದರೆ ಒಂದೇ ಮನೆಯಲ್ಲಿ MP, ರಾಜ್ಯಸಭಾ ಸದಸ್ಯ, ವಿಧಾನ ಪರಿಷತ್ ಸದಸ್ಯ, ವಿಧಾನಸಭೆಯ ಸದಸ್ಯ, ಜಿಲ್ಲಾ ಪಂಚಾಯತ್ ಸದಸ್ಯ, ರಾಜ್ಯಾಧ್ಯಕ್ಷ, ಯುವ ರಾಜ್ಯಾಧ್ಯಕ್ಷ ಎಲ್ಲರೂ ಇದ್ದಾರೆ ಅಂದರೆ ಅದು ಕುಟುಂಬ ರಾಜಕಾರಣ ಆಗುತ್ತೆ. ಅದರ ಬದಲಿಗೆ ಪ್ರಾಮಾಣಿಕ ಕಾರ್ಯಕರ್ತರಿಗೆ JDS ಏನಾದರೂ ಟಿಕೆಟ್ ಕೊಟ್ಟು ಬಿಟ್ಟರೆ, ಅದರಲ್ಲೂ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ದಲಿತರಿಗೆ ಅತಿ ಹೆಚ್ಚು ಕಡೆ ಕೊಟ್ಬಿಟ್ರೆ ಅವರೂ ಕೂಡ ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸಬಹುದು. ಆದರೆ ಆ ಒಂದು ಪರಂಪರೆಯನ್ನು ತೊಳೆದಾಕೊಂಡ್ಬಿಟ್ಟಿದ್ದಾರೆ ಅವರು. ಒಂದು ವೇಳೆ ಅದನ್ನು ತಿದ್ದಿಕೊಂಡು ಏನಾದರೂ JDS ಟಿಕೆಟ್ ಕೊಟ್ಬಿಟ್ರೆ ಏನು ಬೇಕಾದರೂ ರಾಜ್ಯದಲ್ಲಿ ಆಗಬಹುದು. ಇದು ಬಹುಪಾಲು ಕಡೆ ಚರ್ಚೆ ಆಗ್ತಿರುವಂತಹ ವಿಚಾರ. ನೀವೇನಂತೀರಾ? ಕಮೆಂಟ್ ಮಾಡಿ.